ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನ್ಯೂಸ್ ಚಾನಲ್ ಅವರು ಯಾವ ರೀತಿ ತಂದಿಕ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಒಂದು ರಾಜಕೀಯದ ಪಕ್ಷಗಳಲ್ಲಿ, ಅದು ನಾವು ಇಷ್ಟಪಡುವಂಥ JDS ಪಕ್ಷಕ್ಕೆ ಯಾವ ರೀತಿ ಅಂದರೆ, ಎಲ್ಲೋ ಒಂದು ಕಡೆ ತುಕಾಲಿ ಮಾಧ್ಯಮಗಳು ಒಂದು ಕಡೆ ಯಾವ ರೀತಿ ಒಕ್ಕಲಿಗರ ನಾಯಕ DK ಶಿವಕುಮಾರ, ಇಲ್ಲಾಂದರೆ ದೇವೇಗೌಡರ, ಇಲ್ಲಾಂದರೆ ಕುಮಾರಸ್ವಾಮಿನ ಯಾರು ನಿಕ್ಕಿಲ್ಲ ಇನ್ನೊಬ್ಬರು ಅಂದ್ಕೊಂಡು ಏನು ಮಾಧ್ಯಮದಲ್ಲಿ ಪುಂಖಾನುಪುಂಖಿ ಮಾತಾಡ್ತಾನೆ ಇರ್ತಾರೆ. ಎಲ್ಲೋ ಒಂದು ಕಡೆ ಇವರು ಹೇಳಿಕೆಗಳು, ಈ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಏನು ಇವತ್ತು JDS ನಿರ್ನಾಮಕ್ಕೆ ಹೋಗಿದೆ, ಅದನ್ನ ಫುಲ್ಲು ನಿರ್ನಾಮ ಮಾಡಲು DK ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ದೊಡ್ಡ ರಾಜಕೀಯದ ನಾಯಕರುಗಳಿಗೆ ತಂದಿಡುವಂಥ ಕಾರ್ಯನ ನಮ್ಮ ಮಾಧ್ಯಮಗಳೇ ಮಾಡ್ತಿದ್ದಾರೆ. ಅಲ್ಲೋ ಮಾಧ್ಯಮದವರೇ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? ಎಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ, ಒಂದಲ್ಲ ಎರಡಲ್ಲ 10 ಹಲವು ಸಮಸ್ಯೆಗಳಿದೆ, ಸಾವಿರಾರು ಇದೆ. ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ಉದ್ಯೋಗ ಇಲ್ಲ, ಒಂದು ಕಡೆ ಸರಿಯಾದಂಥ ಜೀವನ ಕಟ್ಕೊಳ್ಳೋಕ್ಕಾಗದಿರೋಂಥ ವಲಸೆ ಹೋಗ್ತಿರುವಂಥ ಉತ್ತರ ಕರ್ನಾಟಕ ಭಾಗದ ಜನತೆ, ಮತ್ತು ಹಾಗೆಯೇ ಏನು ರೈತ ಆತ್ಮಹತ್ಯೆ, ತಾನು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ, ಎಷ್ಟೆಷ್ಟು ಸಮಸ್ಯೆಗಳಿದೆ. ಅದನ್ನು ನಿಮಗೆ ಬೇಕಾಗಿಲ್ಲ ಮಾಧ್ಯಮದಲ್ಲಿ. ಇವತ್ತು ಹೋಗಿ ಎಲ್ಲೋ ತಾಲೂಕು ಆಫೀಸೋ, ಇನ್ನೊಂದು ಪಂಚಾಯತ್ ಭವನ, ಇನ್ನೊಂದಕ್ಕೆ ಹೋಗಿ DC ಕಚೇರಿ ಎಲ್ಲಿ ಲಂಚ ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಜನತೆಗೆ. ಮತ್ತು ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದಂಥ ಸುವ್ಯವಸ್ಥೆಗಳಿರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಮತ್ತು ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಸರಿಯಾದಂಥ ಶಾಲಾ ಕಾಲೇಜುಗಳು ಸೋರ್ತಿದೆ. ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳು ಸೋರಿಸಿ ಮಕ್ಕಳುಗಳು ಆ ಸೂರಿನಡಿ ಕೂತ್ಕೊಂಡು ಪಾಠ ಕಲಿಯುವಂಥದ್ದಾಗಿದೆ. ಆ ಸೂರನ್ನು ಕಟ್ಕೊಡಿ, ಅವ್ರಿಗೆ ಸರ್ಕಾರವನ್ನು ಎಚ್ಚೆತ್ಕೊಡಿ. ಎಷ್ಟು ಸಮಸ್ಯೆಗಳಿದೆ ರಾಜ್ಯದ, ಅವೆಲ್ಲ ನಿಮಗೆ ಬೇಕಾಗಿಲ್ಲ. ಇವರು ಆ ಒಕ್ಕಲಿಗರ ನಾಯಕ, ಅವನ ಮೇಲ್ಗೈ ಇವನ್ ಮೇಲ್ಗೈ, ಅವನು ಇದು ಅಂತ ಹೇಳ್ಕೊಂಡು ರಾಜಕೀಯದ ನಾಯಕರುಗಳೇ ತಂದಿಟ್ಕೊಂಡು ಎಲ್ಲೋ ಒಂದು ಕಡೆ JDSನ ಪಕ್ಷ ಎಲ್ಲೋ ಒಂದು ಕಡೆ ನಾಯಕರುಗಳನ್ನ ಎಲ್ಲೋ ಒಂದು ಕಡೆ ಸೃಷ್ಟಿ ಮಾಡೋದು ಅಂತ ಪಕ್ಷ ಇವತ್ತು ಅದು ಒಂದು ಫ್ಯಾಕ್ಟ್ರಿ. ಇವತ್ತು JDS ಪಕ್ಷ ಅಲ್ಲಿ ಉಂಡು ತಿಂದು ಹೋದಂಥವ್ರು ಎಷ್ಟು ಇವತ್ತು ಏನು ರಾಷ್ಟ್ರೀಯ ಪಕ್ಷದಲ್ಲಿರುವಂಥ ನಾಯಕರುಗಳೆಲ್ಲ ಈ JDS ಫ್ಯಾಕ್ಟ್ರಿಲೇ ಬೆಳೆದವ್ರಂಥವ್ರು. ಎಲ್ಲೋ ಒಂದು ಕಡೆ ಇಂಥ ಒಂದು ಪಕ್ಷಕ್ಕೆ ಯಾವ ರೀತಿ ನೀವು ಡ್ಯಾಮೇಜ್ ಕೊಡ್ತಿದ್ದೀರಾ, ಯಾವ ರೀತಿ ನೀವು ಹೇಳಿಕೆಗಳನ್ನ ಕೊಡ್ತಿದ್ದೀರಾ. ನಾನು ಒಂದು ಮಾಧ್ಯಮದಲ್ಲಿ ಹೇಳ್ತಿದ್ದೀನಿ, ನೋಡಿದಂಥ ಒಂದು ಮಾಧ್ಯಮದಲ್ಲಿ ಇದು 100 ಮಾಧ್ಯಮಗಳು ಇದೇ ರೀತಿ ಪ್ರಸಾರ ಮಾಡ್ತವೆ. ಎಚ್ಚರಿಕೆ ನಡೆ ಇರಲಿ, ನೇರ ದಿಟ್ಟ ನಿರಂತರ ಒಂದು ವ್ಯವಸ್ಥೆಯಲ್ಲಿ ನ್ಯಾಯ ನಿರ್ಭೀತ ಅಂತ ಹೇಳ್ತೀರಾ. ಎಲ್ಲಿ ಸಮಸ್ಯೆಗಳಿದೆ ರಾಜ್ಯದ, ಎಲ್ಲೂ ನೀರಾವರಿ ಸಮಸ್ಯೆಗಳಿದೆ ಉತ್ತರ ಕನ್ನಡ ಭಾಗದಲ್ಲಿ, ಮತ್ತು ನಮ್ಮ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೆರೆಗಳು ಹೂಳೆತ್ತಿಲ್ಲ ಅದ್ರ ಬಗ್ಗೆ ತೋರಿಸಿ. ಸಮಸ್ಯೆಗಳು ಎಷ್ಟು ಇದೆ, ಒಂದಲ್ಲ ಎರಡಲ್ಲ 10 ಹಲವು ಸಮಸ್ಯೆಗಳಿದೆ. ಇವತ್ತು ಅವು ನಿಮಗೆ ಬೇಕಾಗಿಲ್ಲ. ಇವತ್ತು ರಾಜಕೀಯದ ಬುಡ್ಬುಡಿಕೆ ಆಡ್ಕೊಂಡು ರಾಜಕೀಯದ ನಾಯಕರುಗಳಿಗೆ ಬಕೆಟ್ ಇಟ್ಕೊಂಡು ಅದು ನಿಮಗೆ ಬೇಕಾಗಿರುವಂಥದ್ದು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? ಏನಾದರೂ ಜವಾಬ್ದಾರಿ ಇದ್ದರೆ ನೀವು ತೆಗೆದುಕೊಳ್ಳುವಂಥ ನೀವು ಒಂದು ಪ್ರಮಾಣ ವಚನ, ಒಂದು ಜನಸಾಮಾನ್ಯರಿಗೆ ಉಪಯೋಗ ಅಂತ ಖಾಸಗಿ ಒಂದು ಬದುಕಲಿರುವಂಥ ನೀವು ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವರು ರಾಜಕೀಯದ ಬೂಟ್ಗಳನ್ನ ಇಟ್ಕೊಂಡು ಇವತ್ತು ಅವರ ಒಂದು ಕೊಡುವಂಥ ಎಂಜಲು ಕಾಸಿಗೆ ಇವತ್ತು ನೀವು ಜೀವನ ಮಾಡುವಂಥ ಪರಿಸ್ಥಿತಿ ಆಗಿದೆ. ಇದು ಬೇಕಾಗಿಲ್ಲ. ಮುಂದಿನ ನೀಡಲ್ಲಿ ಮಾಧ್ಯಮಗಳು ಎಚ್ಚರಿಕೆಯಿಂದ ನಡೆ ಇರಲಿ. ನನ್ನದೊಂದು ಧಿಕ್ಕಾರ ಈ ಮಾಧ್ಯಮಕ್ಕೆ. ಎಲ್ಲೋ ಒಂದು ಕಡೆ ಈ ಮಾಧ್ಯಮಗಳು ಇಂಥ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯದ ಬೂಟ್ನ ಇಕ್ಕುವಂಥ ಕಾರ್ಯನ ಬಿಡಬೇಕು. ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲವೂ ಸರಿ ಹೋಗಬೇಕು ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಮತ್ತು ಇವತ್ತು ಶ್ರೇಷ್ಠವಾದಂಥದ್ದು ಮಾಧ್ಯಮ ರಂಗ ಒಂದು ಶ್ರೇಷ್ಠವಾದಂಥ ಒಂದು ರಂಗ. ಆ ಮಾಧ್ಯಮ ಸರಿ ಹೋಗಲಿಲ್ಲ ಅಂದರೆ ಇವತ್ತು ಜನಸಾಮಾನ್ಯರಿಗೆ ಇವತ್ತು ನ್ಯಾಯ ಒದಗಿಸುವಲ್ಲಿ ವಿಫಲರಾಗ್ತೀರಾ. ಇಲ್ಲಾಂದರೆ ಗಂಟು ಮುಟ್ಟೆ ಕತ್ಕೊಂಡು ಮನೆ ಹೋಗಿ ಸೇರಿ. ನಿಮಗೆ ಜವಾಬ್ದಾರಿ ಇಲ್ಲ ಅಂದರೆ, ನೀವು ಜನರಿಗೆ ಮಾಹಿತಿ ಕೊಡೋಕ್ಕಾಗಲಿಲ್ಲ ಅಂದೇಳಿ ಹೋಗಿ ಎಲ್ಲಾದರೂ ವಿದೇಶಗಳು ಇನ್ನೊಂದಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ. ಇಲ್ಲಿ ನಿಮಗೆ ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಿಮಗೆ ಯಾವ ನೈತಿಕತೆಯೂ ಇಲ್ಲ, ನೀವು ಬದುಕುವಂಥದ್ದು. ಹೊರಟೋಗ್ಬಿಡಿ ಅಂತ ಹೇಳಿ ಎಚ್ಚರಿಕೆಯ ನಡೆ ಇರಲಿ ಮಾಧ್ಯಮದವ್ರಿಗೆ ಅಂತ ಹೇಳಿ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.